ಎಲ್ರೂ ನಮಸ್ಕಾರ. ಇವತ್ತೇನಂದರೆ ರಾಗಿ ಪೈರು ಬಿಡೋಣ ಅಂತ ಬಂದಿದ್ದೀನಿ. ನಾನು ಯಾವ ಥರ ರಾಗಿ ಪೈರು ಬಿಡ್ತೀನಿ ಅಂತ ವಿಡಿಯೋ ಮಾಡಿ ಶೂಟ್ ಮಾಡಿ ಹಾಕಿರ್ತೀನಿ. ನೋಡಿ ಯಾವ ಥರ ಬಿಡೋದು ಅಂತ ಕೂಡ ಹೇಳಿರ್ತೀನಿ ನಿಮಗೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ರಾಗಿ ಪೈರು. ಒಂದು 3/4 ಎಕರೆಗೆ ರಾಗಿ ಉಳೋಣ ಅಂತ ನಾರು ಬಿಟ್ಟಿದ್ದೆ. ಆದರೆ ನಾರು ಅಷ್ಟೊಂದು ಫುಲ್ಲು ಚೆನ್ನಾಗಿ ಬರಲಿಲ್ಲ, ಸ್ವಲ್ಪ ಪಲ್ಸ್ನ ಬಂದುಬಿಟ್ಟಿದೆ. ಅದರಿಂದ ಇಲ್ಲೊಂದು ಪಟ ಮಾಡಿ ಒಂದು 3/4 ಎಕರೆಗೆ ಉಳಬೇಕಾಗಿತ್ತು. ಇದು ಸಾಲೋದಿಲ್ಲ. ಅದರಿಂದ ಇಲ್ಲೊಂದು ಸ್ವಲ್ಪ ರಾಗಿ ಪೈರು ಬಿಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವಾಗ ಯಾವ ಥರ ಬಿಡ್ತೀನಿ ಅಂತ ವಿಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ ನೋಡಿ. ನನ್ನ ಹತ್ರ ಕೈಯಲ್ಲೇ ಉಳ್ಳೋದೊಂದಿದೆ, ಅದರಲ್ಲಿ ಉಳ್ತಾ ಇದ್ದೀನಿ ಇವಾಗ ನಾರು ಬಿಡೋ ಜಾಗದಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಈ ಥರ ಎಳಿದ್ರೆ ಇದೆಲ್ಲ ಸತ್ರ ಆಗೋಗುತ್ತೆ. ಅದರಲ್ಲಿ ಏನಕ್ಕೆ ಈ ಥರ ಉಳ್ತಾ ಇರೋದಂದರೆ, ನಾರು ಬಿಡುವಾಗ ಸ್ವಲ್ಪ ಚೆನ್ನಾಗಿ ನಾರು ಬರಲಿ ಅಂತ. ಕಲ್ಗಿಲ್ ಏನಾದರೂ ಇದ್ದರೆ ಅದು ಬಿಡಬೇಕು. ಯಾಕಂದರೆ ಕೆಳಗಡೆ ಏನಾದರೂ ರಾಗಿ ಇದ್ದರೆ ಆ ರಾಗಿ ಮಳೆಯಲ್ಲ. ಅದರಿಂದ ಇವಾಗ ಇದೇನು ಅಗ್ದಿರ್ತೀರಲ್ಲ, ಇದನ್ನೆಲ್ಲ ಇದರಲ್ಲಿ ಸಂಖ್ಯೆದಲ್ಲಿ ಸದರ ಮಾಡಬೇಕು. ನಾನು ಇಲ್ಲೇನು ಪಟ ಮಾಡಿ ಕ್ಲೀನಾಗಿ ಸದರ ಮಾಡಿ ಇಟ್ಟಿದ್ದೀನಿ. ಇವಾಗ ರಾಗಿನ ತಗೊಂಬಂದು ಬಿತ್ತಬೇಕು. ಬನ್ನಿ, ಶೆಡ್ ಒಳಗಡೆ ಇದೆ, ರಾಗಿನ ತಗೊಂಬಂದು ಬಿತ್ತೋಣ. ಹಸುವೆಲ್ಲ ಇನ್ನೂ ಕೊಟ್ಟಿಗೆದಲ್ಲೇ ಇದೆ, ಹಿಡಿದು ಕಟ್ಟಾಕಬೇಕು. ರಾಗಿನ ನಾರು ಬಿಟ್ಬಿಟ್ಟು ಆದಮೇಲೆ ಹಸುವನ್ನು ಕಟ್ಟೋಗೋಣ. ಇಲ್ಲ ಗೈಸ್, ಇಲ್ಲಿ ರಾಗಿ ಪೈರು ಇದ್ರ ಒಳಗಡೆ ಇದೆ ರಾಗಿನ. ಅಲ್ಲೋಗಿ ಯಾವ ಥರ ಬಿಡ್ತದಂತ ನೋಡಿಸ್ತೀನಿ ಬನ್ನಿ. ನೋಡಿ, ಇದೇನೇ ರಾಗಿ ಪೈರು. ರಾಗಿದು ಇದು ಬೀಜ ಈ ಥರ ನೋಡಿ, ಈ ಥರ ಇದೆ. ಇದು ಬಂದ್ಬಿಟ್ಟು 3 ತಿಂಗಳ ರಾಗಿ. ಇದನ್ನು ಬಿತ್ತೋಣ ಇವಾಗ ಬನ್ನಿ. ಅದರ ಪಟ ಮಾಡಿದ್ದೀನಲ್ವಾ, ಆ ಪಟ ಒಳಗಡೆ ಬಿತ್ತೋಣ ರಾಗಿನ. ನೋಡಿ, ಈ ಥರ ಚೆಲ್ಲಬೇಕು. ಚೆಲ್ಲಿದ್ದಾದ್ಮೇಲೆ ಮಣ್ಣಲ್ಲಿ ಬಿದ್ದಿರುತ್ತಲ್ವ ರಾಗಿ ಬೀಜ, ಅದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸಿಂಗ್ ಮಾಡ್ಕೊಬೇಕು. ಮಿಕ್ಸಿಂಗ್ ಯಾವ ಥರ ಅಂದರೆ, ಮಣ್ಣು ರಾಗಿನೂ ಕಲ್ಬರ್ಗೆ ಚೆನ್ನಾಗಿ ಹಾಕಬೇಕು. ಮಿಕ್ಸಿಂಗ್ ಆದಮೇಲೆ ಸ್ವಲ್ಪ ಪಟನೆಲ್ಲ ಸದರ ಮಾಡಬೇಕು. ಒಂದು 2-3 ಸರಿ ಈ ಥರ ಬೆಳ್ಳುಗಳಲ್ಲಿ ಸುಂದಿಲ್ಬಿಟ್ಕೊಂಡು ಈ ಥರ ಲಾಡಿಸಿದ್ರೆ ಭೂಮಿನ ರಾಗಿ ಒಳಗಡೆ ಹೋಗಿ ಮಣ್ಣು ಮೇಲೆ ಬರೋ ಥರ ಅಲ್ಲಾಡಿಸ್ಬೇಕು. ಒಳಗಡೆ ಕೈ ಹಾಕಿ, ಅಂದರೆ ಭೂಮಿ ನೋಡಿ ಆ ಥರ ಅಲ್ಲಾಡಿಸ್ಮೇಲೆ ಮಣ್ಣೆಲ್ಲ ಸದರ ಮಾಡಿದ್ಮೇಲೆ ಅಷ್ಟೇ. ಅದಾದಮೇಲೆ ರಾಗಿಗೆ ನೀರು ಬಿಟ್ಟರೆ ಅದೇ ಮೊಳಕೆ ಬರುತ್ತೆ. ಒಂದು 20 ದಿವ್ಸಕ್ಕೆ ಆ ಥರ, 20 ಇಲ್ಲ ಒಂದು 9 ದಿವ್ಸಕ್ಕೆ ಆ ಥರ ಬಂದ್ಬಿಡುತ್ತೆ ಮೊಳಕೆ. ಅದು ಸ್ವಲ್ಪ ಅದು ರಾಗಿ ಮೊಳಕೆ ಬರೋ ಸ್ವಲ್ಪ ನಿಧಾನ. ಅದರಿಂದ ನೋಡಿ, ಈ ಥರ ಚೆಲ್ಲಿದ್ದಾದಮೇಲೆ ಬಿಟ್ಟಾಕಬೇಕು. ಇದ್ರ ಮೇಲೆ ಸ್ವಲ್ಪ ನೀರು ಸ್ವಲ್ಪ ಚೆಲ್ಲಬೇಕು. ಕರೆಂಟ್ ಬಂದಿಲ್ಲ, ಕರೆಂಟ್ ಬಂದಮೇಲೆ ನೀರನ್ನು ಹಿಂಗೆ ಸ್ಪ್ರೇ ಮಾಡಬೇಕು. ಇಲ್ಲೇ ಪೈಪ್ ಇದೆ, ಆ ಪೈಪ್ನಿಂದ ಕಲೆಕ್ಷನ್ ತಗೊಂಡು ಡ್ರಿಪ್ಪಲ್ಲಿ ಹಿಂಗೆ ಹೊಡಿತೀನಿ. ಸ್ವಲ್ಪ ಕೆಲಸ ಮಾಡಿದ್ದೀನಲ್ಲ, ಸ್ವಲ್ಪ ಇದು ಬರ್ತಾಯಿದೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರ್ತಾಯಿದೆ ರಾಗಿ ಪೈರು. ಇದೊಂದು 10 ದಿವಸ ಇಲ್ಲಾಂದರೆ 15 ದಿವಸ ಒಳಗಡೆ ಹಳೆ ರಾಗಿ ಪೈರು ಬಿಟ್ಟಿದ್ರಲ್ಲ, ಈ ಥರ ಬಂದುಬಿಡುತ್ತೆ ಇಷ್ಟು ಲಾಂಗ್. ನೋಡಿ, ಇದು ಇವಾಗ ಉಳಕ್ಕೆ ರೆಡಿ ಇದೆ. ಅದು ಒಂದು 15 ದಿನ ಆದಮೇಲೆ ಉಳಕ್ಕೆ ರೆಡಿ ಆಗುತ್ತೆ. ಎರಡು ಒಂದೇ ಸಾರಿ ಉಳ್ಬಿಟ್ರೆ ಒಂದು ಆಗುತ್ತೆ ಅಂತ ಹಂಗೆ ಈಗ ಇಟ್ಕೊಂಡಿದ್ದೀವಿ ಅದನ್ನು. ನೋಡಿ, ಈ ಥರ ಬಂದಿದೆ ರಾಗಿ.